guys, welcome to Make My Properties. Now ಇವತ್ತು Make My Properties ಕಡೆಯಿಂದ ವೆರಿಫೈಡ್ ಅಂಡ್ ಲಿಸ್ಟೆಡ್ ಆಗಿರೋ ಒಂದು ಬ್ಯೂಟಿಫುಲ್ ನಾರ್ತ್ ಈಸ್ಟ್ ಕಾರ್ನರ್ BDA ಪ್ರಾಪರ್ಟಿಗೆ ನಿಮಗೆ ತೋರ್ಸಕ್ ಬಂದಿದೀವಿ. ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದು 20/30 ಆಗಿರುತ್ತೆ ಅಂಡ್ ಈ ಪ್ರಾಪರ್ಟಿ ಲೊಕೇಶನ್ ಬಂದು SMB ಲೇಔಟ್ 5th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಪರ್ಟಿ ಮುಂದೆ ನಮಗೆ ಎರಡು ಸೈಡ್ 40 ಫೀಟ್ ರೋಡ್ ಕೂಡ ಅವೈಲೇಬಲ್ ಇದೆ. ಸೊ ಇನ್ನೇನ್ ತಡ ಬನ್ನಿ ಈ ಮನೆ ಹೇಗಿದೆ ಅಂತ ನೋಡೋಣ. ಇದು ಒಂದು 3 BHK ಟ್ರಿಪ್ಲೆಕ್ಸ್ ಹೌಸ್ ಆಗಿರುತ್ತೆ ಅಂಡ್ ಈ ಮನೆಯಲ್ಲಿ ನಮಗೆ ಒಂದು ಮಲ್ಟಿಪರ್ಪಸ್ ಗೆ ಸ್ಪೆಷಲ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಬಂದು ನಮಗೆ ಮೇನ್ ಗೇಟ್ ಆಗಿರುತ್ತೆ, ಕಂಪ್ಲೀಟ್ MS ಸ್ಟೀಲ್ ಇಂದ ಮಾಡಿದ್ದಾರೆ ಅಂಡ್ ಅಲ್ಲಿ ಕೂಡ ನಮ್ಗೆ ಇನ್ನೊಂದು ಗೇಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನೀವು ಆರಾಮಾಗಿ 2 4 ವೀಲರ್ಸ್ ಅಂಡ್ 5 to 6 2 ವೀಲರ್ಸ್ ನ ಆರಾಮಾಗಿ ಪಾರ್ಕ್ ಮಾಡಬಹುದು. ಅಂಡ್ ಈ ಮನೆಯಲ್ಲಿ ನಮಗೆ ಓನ್ ಬೋರ್ ಫೆಸಿಲಿಟಿ, ಕಾವೇರಿ ಕನೆಕ್ಷನ್ ಅಂಡ್ 8000 ಲೀಟರ್ ಸಂಪ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಪಾರ್ಕಿಂಗ್ ಅಲ್ಲಿ ನೀವು ನೋಡ್ತಿರ್ಬೋದು, ಸುತ್ತ ನಮಗೆ ಸೇಫ್ಟಿ ಪರ್ಪಸ್ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಅಂಡ್ ಫಾಲ್ ಸೀಲಿಂಗ್ ವಿಚಾರಕ್ಕೆ ಬಂದ್ರೆ ನಮಗೆ ಸ್ಪಾಟ್ ಲೈಟ್ ಇಂದ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನಮಗೆ ಸಿಲಿಂಡರ್ ಇಡೋದಕ್ಕೂ ಕನೆಕ್ಷನ್ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಮೀಟರ್ ಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಅಲ್ಲೂ ಕೂಡ ನಮಗೆ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಬಂದು ನಮಗೆ ಟಫ್ ಅಂಡ್ ಗ್ಲಾಸ್ ವಿತ್ SS ಸ್ಟೀಲ್ ನ ರೇಲಿಂಗ್ಸ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಮನೆ ಮೇನ್ ಡೋರ್ ಆಗಿರುತ್ತೆ. ಬನ್ನಿ, ಮೇನ್ ಡೋರ್ ಬಂದು ನಮಗೆ ಕಂಪ್ಲೀಟ್ ಟೀಕ್ ವುಡ್ ಇಂದ ಆಗಿದೆ ಅಂಡ್ ಇದು ಈ ಟ್ರಿಪ್ಲೆಕ್ಸ್ ಮನೆಯ ಸ್ಪೆಷಲ್ ಹಾಲ್ ಆಗಿದೆ. ನಮಗೆ ವೆಂಟಿಲೇಷನ್ಗೋಸ್ಕರ 2 ಸೈಡು ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫಾಲ್ ಸೀಲಿಂಗ್ನ ನೀವು ನೋಡ್ತಿರ್ಬೋದು, ನಮಗೆ POP ವರ್ಕ್ ತುಂಬ ಸಿಂಪಲ್ ಆಗಿ ಸ್ಪಾಟ್ ಲೈಟ್ ಜೊತೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಮುಂದೆ ನೀವು ನೋಡ್ತಿರ್ಬೋದು, ನಮಗೆ ಮ್ಯಾಸಿವ್ ಆಗಿರೋ ಒಂದು TV ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮೂವಿಂಗ್ ಟು ನೆಕ್ಸ್ಟ್ ವಾರ್ಡ್, TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಸಿಗೋದು ನಮ್ಮ ದೇವ್ರ ಮನೆ. ಆ್ಯಂಡ್ ದೇವ್ರ ಮನೆಯಲ್ಲಿ ಯೂಸ್ ಆಗಿರೋ ಡೋರ್ಸು ಕಂಪ್ಲೀಟ್ ಟೀಕ್ ವುಡ್ ಇಂದನೇ ಆಗಿದೆ. ದೇವ್ರ ಮನೆ ಪಕ್ಕದಲ್ಲೇ ನಮಗೆ ಸಿಗೋದು ನಮ್ಮ ಓಪನ್ ಮಾಡ್ಯುಲರ್ ಕಿಚನ್. ಆ್ಯಂಡ್ ಈ ಕಿಚನಲ್ಲಿ ವೆಂಟಿಲೇಷನ್ಗೋಸ್ಕರ ನಮಗೆ 2 ಸೈಡು ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಕ್ಯಾಬಿನೆಟ್ ಸಾಫ್ಟ್ ಟಚ್ ಆಗಿರುತ್ತೆ. ಆ್ಯಂಡ್ ಮೇಲೆ ಕೂಡ ನಮಗೆ ಸ್ಟೋರೇಜ್ ಮಾಡಿದ್ದಕ್ಕೂ ಕಬೋರ್ಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಡೈನಿಂಗ್ ಸೆಟಪ್ ಮಾಡೋಕ್ಕೆ ಸ್ಪೇಸಸ್ನ ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ವಿಂಡೋಸ್ನ ನೋಡ್ತಿರ್ಬೋದು, ಕಂಪ್ಲೀಟ್ ಟೀಕ್ ವುಡ್ ಇಂದಾನೇ ಆಗಿದೆ. ಆ್ಯಂಡ್ ಇಲ್ಲೂ ನಮಗೆ ಸ್ಟೋರೇಜ್ ಮಾಡೋದಕ್ಕೂ ಕಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಹಾಲಲ್ಲಿ ನಮಗೆ ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ನಮಗೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ವರ್ಕ್ ಸ್ಟೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಬೆಡ್ರೂಮ್ ಹೇಗಿದೆ ನೋಡಿ. ಇದು ಬಂದು ಫಸ್ಟ್ ಫ್ಲೋರಿನ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಆ್ಯಂಡ್ ಈ ರೂಮಲ್ಲಿ ನಮಗೆ ಒಂದು ಅಟ್ಯಾಚ್ ಕಾಟ್, TV ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ ಒಂದು ವರ್ಕ್ ಸ್ಟೇಷನ್ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ವಾರ್ಡ್ರೋಬ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮೇಲೆ ಕೂಡ ನಮಗೆ ಸ್ಟೋರೇಜ್ ಮಾಡೋದಕ್ಕೂ ಕಬೋರ್ಡ್ಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮುಂದೆ ಬರ್ತಿದಂಗೆ ನಮಗೆ ಇಲ್ಲಿ ನಮ್ಮ ಡ್ರೆಸ್ಸಿಂಗ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ವಿಂಡೋ ಸಹ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮ್ಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಬಂದು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ.
ಆ್ಯಂಡ್ ಈ ಬೆಡ್ರೂಮಲ್ಲಿ ನಮಗೆ ಸ್ಲೈಡಿಂಗ್ ಡೋರ್ ಇರೋ ಒಂದು ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಮೇಲೆ ಕೂಡ ಸ್ಟೋರೇಜ್ ಇರೋದಕ್ಕೂ ಕಬೋರ್ಡ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ವಾಕಿಂಗ್ ಡ್ರೆಸ್ಸಿಂಗ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ನಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಬೆಡ್ರೂಮಲ್ಲಿ ನಮಗೆ ಒಂದು ಅಟ್ಯಾಚ್ ಬಾಲ್ಕನಿ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಮುಂದೆ ನಮಗೆ ಗ್ರೀನರಿ ವ್ಯೂ ತುಂಬ ಚೆನ್ನಾಗಿ ಬರ್ತಿದೆ. ಯಾಕಂದರೆ ಈ ಮನೆ ಮುಂದೆ ನಮಗೆ ಪಾರ್ಕ್ ಇರೋದ್ರಿಂದ ತುಂಬ ಗಾಳಿಗೆ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಬನ್ನಿ ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಬನ್ನಿ ಥರ್ಡ್ ಅಂಡ್ ಫೈನಲ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಬಂದು ನಮ್ಮ ಥರ್ಡ್ ಅಂಡ್ ಫೈನಲ್ ಬೆಡ್ರೂಮ್ ಆಗಿರುತ್ತೆ. ಅಂಡ್ ಈ ಬೆಡ್ರೂಮ್ ಅಲ್ಲಿ ನಮಗೆ ಒಂದು ಅಟ್ಯಾಚ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ, ಒಂದು ಟಿವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ, ಅಟ್ಯಾಚ್ ವಾಶ್ರೂಮ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಮಗೆ ಒಂದು ಚಿಕ್ಕದಾಗಿ ಡ್ರೆಸ್ಸಿಂಗ್ ಯೂನಿಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ನಮಗೆ ಸ್ಟೋರೇಜ್ ಮಾಡಿದ್ದಕ್ಕೂ ಸಹ ಕಬೋರ್ಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಕಬೋರ್ಡ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕಬೋರ್ಡ್ ಪಕ್ಕದಲ್ಲೇ ನಮಗೆ ಒಂದು ಚಿಕ್ಕದಾಗಿ ವರ್ಕ್ ಸ್ಟೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ವೆಂಟಿಲೇಷನ್ಗೋಸ್ಕರ ಇಲ್ಲಿ ವಿಂಡೋ ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾನು ಅವಾಗೇ ನಿಮ್ಗೆ ಹೇಳಿದ್ದಲ್ಲ, ಈ ಮನೇಲಿ ಒಂದು ಸ್ಪೆಷಲ್ ಮಲ್ಟಿಪರ್ಪಸ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ರೂಮ್ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ವಾಶ್ರೂಮ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ವೆಂಟಿಲೇಷನ್ಗೋಸ್ಕರ ವಿಂಡೋಸು ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಆ ರೂಮ್ ಹೇಗಿದೆ ಅಂತ. ಈ ರೂಮ್ನ ನೀವು ಮಲ್ಟಿಪರ್ಪಸ್ ರೂಮ್ ಅಂತಾನೆ ಹೇಳ್ಬೋದು. ಯಾಕಂದರೆ ಈ ರೂಮ್ನ ನೀವು ಜಿಮ್ ರೂಮ್ ಹಾಗೂ ಕನ್ವರ್ಟ್ ಮಾಡ್ಬೋದು, ಅವ್ರ ಮಿನಿ ಥಿಯೇಟ್ರ್ ಹಾಗೂ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ನಮಗೆ ಒಂದು ಟಿವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಎರಡು ಸೈಡು ನಮಗೆ ಕಬೋರ್ಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮೇಲೆ ಕೂಡ ನಮಗೆ ಸ್ಟೋರೇಜ್ ಮಾಡಿದ್ದಕ್ಕೂ ಸಹ ಕಬೋರ್ಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಎರಡು ಕಡೆನೂ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮನೇಲಿ ನಾವು ಎಲ್ಲ ಬೆಡ್ರೂಮ್ಸ್ ಆ್ಯಂಡ್ ಈ ಸ್ಪೆಷಲ್ ರೂಮ್ನ ನೋಡಿದಾಯಿತು. ಬನ್ನಿ ಇವಾಗ ಟೆರೆಸ್ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಈ ಮನೆ ಓಪನ್ ಟೆರೆಸ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ನೀವು ನೋಡ್ತಿರ್ಬೋದು, ನಮಗೆ ಅಲ್ಲಿ 1000 ಲೀಟರ್ ಓವರ್ ಹೆಡ್ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೇನಾದರೂ ಇದೇ ಥರ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್, ಸೈಟ್ ಪರ್ಚೇಸ್ ಆರ್ ಡಾಕ್ಯುಮೆಂಟೇಷನ್ ವರ್ಕ್ ಮಾಡಬೇಕಿದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ, ಅವ್ರು ನೀವು ನಮ್ಮ ಎನಿ ಬ್ರಾಂಚಸ್ಗೂ ವಿಸಿಟ್ ಮಾಡ್ಬೋದು. ಆ್ಯಂಡ್ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಆನ್ಲಿ ಫಾರ್ 1649 per square feet ಇಂದ ಸ್ಟಾರ್ಟ್ ಆಗ್ತಿದೆ. ಥ್ಯಾಂಕ್ ಯು, ಬಾಯ್.